ನೀ ಡೈಲಿ ನೀನು ನೀನ್ ಹೆಂಡತಿ ಜಗಳಾಡೋದು ನನ್ ಕೈಲಿ ನೋಡ್ಲಿಕ್ಕೆ ಆಗಂಗಿಲ್ಲ. ನನಗೆ ಒಂದು ಮುಕ್ತಿ ಕೊಡ್ಸೋಣ ಬಂದಿ ನೋಡು. ಮುಕ್ತಿ? ಹಾ, ಇದ್ರಿಂದ ನನ್ ಕತ್ತಿಸ್ಬಿಟ್ಟು ಮುಕ್ತಿ ಕೊಡ್ತಿ? ನೀನ್ ಹೆಂಡತಿ ಮೊನ್ನೆ ರೌಡಿ ಇದ್ದಿ. ಆಕಿ ನಂಬ್ತಾಳ ನನ್ನ? ಹಾ ಇಡಿ. ಆಹಾಹಾ ಏನ್ ಚಂದ ಕೂತಾರ ನೋಡಿ ಇಬ್ರು ಟೈಮ್ ಪಾಸ್ ಮಾಡ್ಕೋತ. ಒಂದ್ ಈಟರ ಬುದ್ಧಿ ಐತೇನ್ರಿ? ಅವನು ಹಾಳು ಮಾಡ್ತಿರಲ್ಲ ನೀವು ಹಿಂಗ್ ಹೋಗಿ ಹೋಗಿ. ಅಲ್ಲಿ ಊರಾಗ ಆರಾಮಂಗಿ ಹೊಲಮನಿ ಕೆಲಸ ಮಾಡ್ಕೊಂಡ್ ಇದ್ದವನ ತಂದಿಲ್ಲಿ ಪ್ಯಾಂಟ್ ಶರ್ಟ್ ಹಾಕಿ ಸ್ಮಾರ್ಟ್ ಫೋನ್ ಕೊಟ್ಟ ನಿಮಗ್ ಸ್ಮಾರ್ಟ್ ಮಾಡಕ್ ಹೋದ್ನಿ ನೋಡ. ಥೋ ನಂದ ದೊಡ್ಡ ತಪ್ಪಾಗಿ ಹೋತ. ಏನ್ ಹಿಂಗ್ ಮಾತಾಡತೀನಿ? ನನ್ ಧೋತ್ರ ಬಿಡಿಸಿ ಪ್ಯಾಂಟ್ ಕೊಟ್ಟಾಗಿ ನೀ ಏನ್ ಹಿಂಗತ್ತಿ? ನನ್ ತಮ್ಮ ನನ್ನ ಸ್ಮಾರ್ಟ್ ಮಾಡಿದ್ದು ನನ್ ತಮ್ಮ. ಅಲ್ರಿ ಏನ್ರಿ ನೀವ ಇಬ್ರು ಹಿಂಗ ಕೂತ ನಿಮ್ ತಮ್ಮ ಸ್ಮಾರ್ಟ್ ಮಾಡ್ಯಾನು, ನೀವ್ ತಮ್ಮ ನೀವ್ ಹಾಳ್ ಮಾಡ್ತೀರಿ. ಇಬ್ರು ಸೇರ್ಬಿಟ್ಟ ಮನ್ಯಾಗ ಹಿಂಗ ಆರಾಮ್ ಕುಂದ್ರದು. ನಾ ಮನಿ ಕೆಲ್ಸ ಎಲ್ಲ ನಾ ಒಬ್ಬಕ್ಕೆ ಮಾಡಿ ಸಾಯುದು. ಓ ಹೌದೌದ. ನಿನ್ಗೇನ್ ಏನ್ ಅಲ್ಲ, ಎಲ್ಲ ನಿಮ್ ತವ್ರ ಮನಿ ತಂದೆ ಮಾಡ್ತೀರ. ಇದೆಲ್ಲ ನಮ್ದು ಹೊಲ ಮನಿ ಮಾಡಿ ತಂದಿದ್ರು ಹಾಕಿದ ಅದನ್ನ ತಗೊಂಡ್ ಬಂದಿಲ್ಲ. ನಿಂಗ್ ಮನಿ ಚಂದ ಮಾಡ್ಕೊಟ್ಟಿದ್ದಕ್ಕ ನೀ ಹಿಂಗತ್ತಿ ನನಗ? ಅಯ್ಯೋ ಎಲ್ಲಾ ಕಂಡೇನ್ ಬಿಡ್ರಿ. ನೀವೇನ್ ಹೊಲ ಮನಿ ಮಾಡಿ ತಂದಿರಿ, ಎಂತ ದೊಡ್ಡ ಮನಿ ತಂದದಿ, ಎಂತ ದೊಡ್ಡ ಸಾಮಾನ್ ಹಾಕೇದಿ, ಏನ್ ತಂದ್ ಹಾಕೇದಿ ಅಂತ ದೊಡ್ಡದ. ಇಲ್ಲೂ ಒಂದ್ ಈಟ ಚಂದಂಗಿ ಇದ್ರಾಗ ಇರು ಅಂತ ಹೇಳಕ್ ಹೊಂಟ್ರ. ನೀ ಹೇಳ್ತಿಯಾಗಿ ಹಿಂಗೆಲ್ಲ ನಂಗೆ ಬುದ್ಧಿ ಹೇಳಕ್ ಬರಬಾರ್ದು. ಅದು ನನ್ನ ತಮ್ಮನ ಭಯಕತ್ತೀನಿ. ಏನ್ ಅನ್ನತ್ತೀನಿ ನನಗ? ನಿಮ್ ತಮ್ಮನು ಅವನರಿ, ನೀವು ಅವನರಿ. ನೋಡಿದ್ರ ಅವನು ಹಾಳು ಮಾಡ್ತೀರಿ. ಆ ಹುಡುಗಿ ಈ ಹುಡುಗಿ ಅಲ್ಲಿ ಹೊರಗ್ ಹೋದ್ನಿ, ಆ ವಿಡಿಯೋ ನೋಡು ಅಂತ ಹೇಳಿ ಪೂರ ನಿಮ್ ತಮ್ಮನು ಹಾಳು ಮಾಡಕ್ ಹೊಂಟ್ಬಿಟ್ಟಿರಿ ನೀವು. ನೋಡು, ನೀ ಆ ಹುಡುಗಿ ಈ ಹುಡುಗಿ ಅಂತ ಹೇಳಿ ನೀ ಆಕಿ ನನ್ನ ಹುಡುಗಿ, ಆಕಿ ಬಗ್ಗೆ ಮಾತಾಡಬೇಡ. ಮತ್ತೆ ಹೇಳಿದ್ನ ಈಗ ನಿಮ್ ಹುಡುಗೇನ್ರಿ ಆಕಿ? ಬಂದ್ರ ಬಾಳ ಆಕಿ ಸಿಗ್ಲಿ ನನ್ನ ಹೊರಗ. ಆಕಿನ ಹಿಡಿದ ಕೈ ಕಾಲ್ ಹಿಡಿಲಿಲ್ಲ, ಜುಪ್ರು ಹಿಡಿಲಿಲ್ಲ. ನೋಡ್ಲಿ ನೀವು ನನ್ ಗಂಡ ಅದೀರಿ, ಒಂದ್ ಈಟ್ರ ಬುದ್ಧಿ ಐತೇನ್? ಹೊರಗ್ ಹುಡುಗ್ಯಾರ ನಾ ಏನ್ ಕಡಿಮೆ ಮಾಡಿ ನಿಮ್ಗ? ಹಂಗ ಅನ್ಕೊಂಡೆ. ನಾನ್ ಸಪ್ರೇಟ್ ಆಗಿ ಮೊದ್ಲ ನೋಡು ಆಕಿ ಬಗ್ಗೆ ನೀ ಮಾತಾಡಿ. ನಂಗೆ ಏನ್ ಹೇಳಕ್ ಬರವಲ್ತ. ನಿಮಗ ಆಕಿನ ಬಗ್ಗೆ ಮಾತಾಡೋಣ ಪಟ್ಟ ಸಿಟ್ಟು ಬಂದ್ ಬಿಡ್ತೈತಲ್ಲ. ಬರ್ಲಿಕ್ಕಿ ಮನಿಗ್ ಬಂದ ತಕ್ಷಣ ಆಕಿನ್ ಇದನ್ ಮಾಡ್ಲಿಲ್ಲ ನಾವು. ನಿಮ್ ತಮ್ಮ ನೋಡ್ ನಗ್ತಾ ನಮ್ಮೆಲ್ಲಾರ ವಿಚಾರ ನೋಡ್ಬಿಟ್ಟ. ಹಂಗಾಗೈತಿ ನೋಡ್ರಿ. ನೀವು ಒಂದ ಹೇಳ್ತ ನಿಮಗ ಅಂತ ಏನೋ ಸವಾಸ್ ಬಿಡ್ರಿ. ಮನಿ ಕೆಲ್ಸ ಮಾಡಿ ನನಗ್ ರಗಡ್ ಆಕೈತಿ. ಇಬ್ರು ಬಂದ್ ಕೂತು ತಿನ್ನೋರು, ಹೊರಗ್ ಅಡ್ಡಾಡೋರು, ನಿಮ್ ತಮ್ಮನು ಹಾಳು ಮಾಡ್ತೀರಿ. ಸೀದಾ ಹೋಗ್ಬಿಟ್ಟ ಅಂತ ಎಲ್ಲಾ ವ್ಯವಹಾರ ಎಲ್ಲ ಅಲ್ಲೇ ಹೊರಗ್ ಬಿಟ್ಟು ಬರುತ್ತ ಬರೀ. ಇಲ್ಲಾಂದ್ರ ನೋಡ್ರಿ ನಾ ಸುಮ್ ಇರಂಗಿಲ್ಲ. ಇಲ್ಲ ಆಕಿ ನೋಡು, ಆಕಿ ಚಲೋ ಅದ. ಸುಮ್ಮ ಆಕಿ ಬಗ್ಗೆ ನೀ ಮಾತಾಡ್ನಿ. ಆಕಿ ನನ್ ಎರಡನೇ ಹೆಂಡತಿ. ಎರಡನೇ ಹೆಂಡತಿ ಇವತ್ತ ನಾ ನಮ್ಮ ಅವ್ವಪ್ಪನ್ ಕರಿಸಿ ಒಂದ್ ಮಾಡೇ ಬಿಡ್ತಾನಿ. ಯಾವ ಧೈರ್ಯಲ್ಲೇ ನೀವು ಎರಡನೇ ಹೆಂಡತಿರಿ? ಅಲ್ಲ ನಾ ಹೆಂಡತಿದ್ದು ಮನ್ಯಾಗ ನಾ ಮಾಡಕ್ಕೆ ಕೆಲಸ ಮಾಡಕ್ಕೆಲ್ಲ ಆರಾಮಾಗಿ ಹೊರಗಡೆ ಅಡ್ಡಾಡ್ಲಿಕ್ಕೆ, ಹೋಟೆಲ್ ಹೋಗ್ಲಿಕ್ಕೆ, ಪಬ್ಬಿಗೆ ಹೋಗ್ಲಿಕ್ಕೆ ಎಲ್ಲ ಆಕಿ ಬೇಕೇನ್ರಿ? ನಿಮ್ಮನ್ನ ಹಳ್ಳಿ ಮನುಷ್ಯ, ಹಳ್ಳಿ ಗುಗ್ಗು ಇದ್ದೀನಿ, ಏನು ಬರ್ತಿರ್ಲಿಲ್ಲ. ಹಂಗ್ ಮಾತಾಡ್ಬೇಡ ಅಂದ್ರ ನೀ ಹಂಗ ಇದ್ದಿ. ಮತ್ತ ನಾ ಕರ್ಕೊಂಬಂದ್ ನಿಮ್ಮನ್ನ ಇಷ್ಟ ಚೆನ್ನಾಗಿ ರೆಡಿ ಮಾಡೀನಿ. ರೆಡಿ ಮಾಡಿದ್ರು ಅವ್ ಸನ್ನೆ ಮಾಡ್ತಾನು, ನೀವ್ ಹೋಗಿ ಹೊರಗಿನ ಎಲ್ಲ ಕಂಡಿನ ಬೆಳದಾನ. ಏನ ಯಾಕೆ ಹಿಂಗ್ ಸಿಗ್ನಲ್ ಮಾಡಿ ಕರ್ದಿ? ಏನಾತ? ಏನ್ ಅನ್ಕೊಂಡಿ? ಏನ್ ಪರಿಸ್ಥಿತಿ ಮಾಡ್ಕೊಂಡಿ ನಿಮ್ದು? ತಾನ ಏನ್ ಮಾಡ್ಕೊಂಡು ಪರಿಸ್ಥಿತಿ ಚಲೋನ ಐತ್ಲ ನಂದ. ಊರಾಗ ಹೆಂಗಿದ್ದಿ? ರಾಜಂಗತ್ಲೆ ಇದ್ದಿ. ಹೌದು. ಬರೀ ಹೆಂಡತಿ ಹತ್ರ ಬೈಸ್ಕೋತಿಯಲ್ಲ.
ಓಹೋ ಹೆಂಡತಿ ಹತ್ರ ಬಯಸ್ಕೊಳ್ಳೋ ಸಂಬಂಧ ಹಿಂಗಂತಿ ನಿಮ್ಮ ಅವ್ನ ಮದುವೆ ಆದ್ಮೇಲೆ ಎಲ್ಲ ಕಾಮನ್ ಏನಂದ್ರೆ ಈಗ ನಾ ಒಂದ್ ದಿವ್ಸ ಬೈತೀನಿ ಯಾಕೆ ಒಂದ್ ದಿವ್ಸ ಬೈತಾಳ ಮತ್ತೊಂದು 10 ನಿಮಿಷ ಒಳಗೆ ಕಾಂಪ್ರಮೈಸ್ ಹಾಕಿವ್ ನಾವ ಅದೆಲ್ಲ ಏನ್ ಟೆನ್ಷನ್ ತಗೋಬೇಡ ನೀನು ಮದುವೆ ಆದ್ಮೇಲೆ ನಿನಗೂ ಹಂಗ ಹಾಕತ್ ನೋಡ ಅದೆಲ್ಲ ಬೇಡ ನಂದ ಅಪ್ಪ ಹೆಂಗಿದ್ದ ಊರಾಗ ಹಾ ಹೆಂಗಿದ್ದ ಮನಗಣ ಗತ್ತಾಗಿದ್ದ ರಾಜನ್ ಗತ್ಲ ಇದ್ದವ ಹೌದು ಬರ್ಲಿಕ್ಕತ್ನಂದ್ರ ಅವ್ವ ಗಡ ಗಡ ನಡಗಿ ಹುಚ್ಚ ಕೊತ್ತಿದ್ಲು ಹುಚ್ಚ ಇದೆ ನೀನ್ ನೋಡಿದ್ದಾನೆ ಅಲ್ಲೋ ಹಂಗಿರ್ಬೇಕು ನೀ ಹೆಂಡತಿ ಹತ್ರ ಬೈಸ್ಕೊತಿಲ್ಲ ಯಾವಾಗ್ಲು ಏನ್ ನಿಂಗ್ ಗೊತ್ತಾಗಲ್ಲ ಹಂಗಲ್ಲೋ ನಮ್ಮ ಮುತ್ಯ ಊರಾಗ ಹೆಂಗಿದ್ದ ಮನಗಂಡು ಸ್ಟ್ರಾಂಗ್ ಇದ್ದ ಅವ್ ಬರಾಕತ್ತಂದ್ರ ಆಯಿ ಅಂಜು ಸತ್ತಿ ಚೆರಿಗೆ ಎತ್ಕೊಂಡು ಕೆರಿ ಕಡೆ ಓಡೋಗ್ತಿದ್ಲು ಅಂದ್ರೆ ಈಗ ನಾನು ಆಕೆ ಬಂದ್ಲ ನನ್ನ ಹೆಂಡತಿ ಬಂದ್ಲ ನಾ ಓಡ್ ಹೋಲ್ಲ ಸರಿ ಹಿಡ್ಕೊಂಡೆ ಹಂಗಲ್ಲೋ ನೀನ್ ಹೆಂಡತಿಯಿಂದ ಅಂಜೋದ್ ಬಿಡು ಮೊದ್ಲ ನಾನು ಅದ ಟ್ರೈ ಮಾಡಾತನು ಇಲ್ಲ ನಾನು ಗಳದ್ದಾಗೆ ಇರ್ತೇನೆ ನವನ ಈ ನನ್ನ ಧೋತ್ರ ಬಿಚ್ಚಿ ನನಗೆಲ್ಲಾ ಪ್ರಾಬ್ಲಮ್ ಮಾಡ್ಬಿಟ್ಲು ನೋಡಿ ಕರ್ಕೊಂಡು ಬಂದ ಪ್ಯಾಂಟ್ ಶರ್ಟ್ ಹಾಕ್ಸ್ಬಿಟ್ಟು ನನ್ ಪ್ರಾಬ್ಲಮ್ ಮಾಡ್ಬಿಟ್ಲ ಅಷ್ಟ ಅಲ್ಲ ಈಗ ನಾ ಇನ್ನೊಂದು ಸೆಟಪ್ ಇಟ್ಕೊಂಡೆ ಅಯ್ಯಪ್ಪ ಇವ್ ಗೊತ್ತಿಲ್ಲ ಸುಮ್ಮ ಏನಲ್ಲ ಗೊತ್ತು ಬಿಡು ನಂಗೂ ನೀನ್ ಸೆಟಪ್ ಇರೋದು ಹೌದಾ ಅಯ್ಯೋ ನಾವು ಮಲ್ಕೊಂಡು ಜೋರದಿಪ್ಪ ನೀ ಅದು ಆ ಸೆಟಪ್ ಹಾಕಿ ಚಂದ ಅದಾಳ ಪಾಪ ಅಕ್ಕಿನ ಯಾಕೆ ಇಟ್ಕೊಂಡಿರತ್ತಿ ಈಕಿ ಸೆಟ್ ಅದಕ್ಕೆ ಈಕಿ ಒಂಚೂರು ಮಾತಾಡ್ತಾಳ ಬಿಡ ಆದ್ರೂ ಏನಾಗೈತಿ ಬಡ ಮಾತಾಡ್ತಾಳ ಅಷ್ಟ ಕೈಯಿಂದ ಏನು ಮಾಡಿಲ್ಲ ಅವ್ನು ಲಟ್ಟನ್ ಇಟ್ಕೊಂಡು ಅಲ್ಲಿ ತಲೆಗೆ ಹೊಡೆದಿಲ್ಲ ಇಸ್ಕೊಂಡು ಢಮ್ ಅಂತಿದ್ವಿ ಹಿಂಗ ಹೊಡಿಬೇಕಾಗಿದೆ ಇಲ್ಲೋ ಮಾರಾಯ ಬೇಡ ನನಗೆ ಅಕ್ಕಿನೂ ಇಟ್ಕೊಳಕ್ ಬಿಟ್ಟಾಳ ತಾನು ಜೋಡಿ ಅದಾಳ ಅದಕ್ಕೆ ಒಂಚೂರು ಅದಲ್ಪ ಅಡ್ಜಸ್ಟ್ಮೆಂಟ್ ಅದಕ್ಕಂತ ಬಯಸ್ಕೊಂಡಿರ್ತೇನ್ ಪೂರ್ತಿ ಅಲ್ಲೋ ಗಂಡಸಿದೀನಿ ಗಂಡಿದೀನಿ ಹಂಗಂದಿ ರಾಜಂಗತ್ಲ ಇರ್ಬೇಕು ಓ ನಾ ನಮ್ಮಪ್ಪ ನಮ್ಮ ಮುತ್ಯ ನಮ್ಮ ಮುತ್ತಜ್ಜ ಅವ್ರ ಗತೆ ಇರ್ಬೇಕತಿ ಸ್ಟ್ರಾಂಗ್ ಆಗಿ ಇಲ್ಲ ಹೆಂಗಿದ್ದಾರ ನೀ ಹಿಂಗಿದ್ದೆ ಅಂದ್ರೆ ಹೆಂಗ ನಬ್ಬನ ನನ್ ಧೋತ್ರ ಬಿಚ್ಚೆ ನನ್ನ ಕೈಕಾಲ ಆಡ್ಲಾರ್ದಂಗ್ ಮಾಡಿ ಇಟ್ಬಿಟ್ಟಾಳ ಈಕಿ ಈಗ ಏನ್ ಮಾಡೋದು ಈಗ ಅಲ್ಲೋ ನೀನೇ ಹಿಂಗಂದ್ರ ನನ್ ಪರಿಸ್ಥಿತಿ ಹೆಂಗ್ ಮುಂದ ನೋಡು ಈಗ ಅವೆಲ್ಲ ಬೇಡ ನಾನ್ ಕಡೆ ಅರೇಂಜ್ ಮಾಡೀನಿ ಏನು ಅಲ್ಲಿ ಹೋಗೋಣ ನೀ ಹಿಂಗ್ ಬಂದ್ರ ನಡೆಯಂಗಿಲ್ಲ ಧೋತ್ರ ಹಾಕೋ ಜುಬ್ಬ ಹಾಕೋ ಮೇಲೆ ಒಂದ್ ಟವಲ್ ಹಾಕೋ ಹಿಂಗಿರ್ಬೇಕ್ ಹಿಂಗ ನೀ ಓ ಸ್ಟ್ರಾಂಗ್ ಆಗಿರ್ಬೇಕ ಬರ್ಬೇಕ್ ನೀ ಅರ್ಥ ಆಯ್ತು ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ ನೀನು ಡ್ರೆಸ್ ಚೇಂಜ್ ಮಾಡ್ಕೊ ಒಂದ್ ಕಡೆ ಹೇಳಿಟ್ಟಿನಿ ಅಲ್ಲಿ ಹೋಗೋಣ ಅಂತ ಮಸ್ತ್ ಅರೇಂಜ್ ಮಾಡಿ ಇಟ್ಟಿನಿ ಹೋಗೋಣ ನಡಿ ಅಂದ್ರೆ ಎಲ್ಲೋ ಎಲ್ಲೋ ಬಿಡು ನಾ ಕರ್ಕೊಂಡು ಹೋಗ್ತೀನಿ ಫಸ್ಟ್ ಚೇಂಜ್ ಮಾಡ್ಕೊಂಬ ನಾನು ಚೇಂಜ್ ಮಾಡ್ಕೊಂಡ್ ಬರ್ತೀನಿ ನೀ ಹೀರೋ ಗತ್ಲೆ ಇರ್ಬೇಕು ನೀನ್ ಹೆಂಡತಿ ಹತ್ರ ಇಲ್ಲಿ ಗತ್ಲೆ ಅಲ್ಲ ಹಂಗಂದಿ ನಾ ಹಳ್ಳ್ಯಾಗ ಹಂಗಿದ್ನ ಹಂಗ ಇರ್ಬೇಕು ನೀ ಸರಿ ಬಾ ನಡಿ ಅಯ್ಯಪ್ಪ ಏನು ಇದು ಎಲ್ಲ ರೌಡಿಗಳು ರೌಡಿಸಮ್ ಬೇಡ ಅಂತೇಳಿ ತಂದು ಇಲ್ಲೇ ಜೋತ್ ಬಿಟ್ಟಂಗದಾವ ನೋಡಿದ್ರೆ ಒಂದೊಂದು ಹಾಕೊಂಡು ಹಂಗ ಸಿಗದ್ ಹಾಕ್ಬಿಡ್ ಆಗ್ತತಿ ಮನ್ಸು ಅಲ್ಲೋ ಇದೇನು ಮ್ಯೂಸಿಯಂ ಇಷ್ಟ ಜೋಡಿಸಿಟ್ಟಾರಲ್ಲ ಮ್ಯೂಸಿಯಂ ಅಲ್ಲೋ ಇದು ಒರಿಜಿನಲ್ ಇವ ಶಾರ್ಪ್ ಅದಾವಲ್ಲ ಫುಲ್ ಶಾರ್ಪ್ ಅವ ಅಪ್ಪ ಮುಟ್ಬಾರ್ದಂಗ ಅಂದ್ರೆ ಅವನು ಹೋಗುನ ಎತ್ತಿ ಮತ್ತೆ ಏನೇನದಾವ ಬಾ ನಡಿ ಏನು ಇದು ಇಟ್ಟಂಗಿ ಎಲ್ಲ ಇಟ್ಟಾರಲ್ಲ ಇಟ್ಟಂಗಿ ಅದಕ್ಕೆ ಯೂಸ್ ಮಾಡ್ತಾರೆ ರೌಡಿಗಳು ನಿಂಗೆ ಇಟ್ಟಂಗಿ ಬಗ್ಗೆ ಗೊತ್ತಿಲ್ಲ ಇಲ್ಲ ಯಾವಾರ ಏನಾರ ಕಿರಿಕ್ ಮಾಡಂದ್ರ ಎತ್ತು ತಲಿ ಮೇಲೆ ನೋಡೋರ ತಲಿ ಪೀಸ್ ಪೀಸ್ ತಲಿನ ಪೀಸ್ ಆಗೋಕತಿ ಫುಲ್ ಓ ಹಂಗಂದ್ರೆ ಇದು ನನ್ನ ಹೆಂಡತಿಗೆ ಯೂಸ್ ಆಕೈತಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಗೋಕುಲ್ರಾಜ್ ಪ್ರೀತಿಯ ಪ್ರೇಕ್ಷಕ ಬಂಧುಗಳೇ ನೀವೀಗಾಗಲೇ ಸುಶೀಲ್ ಮೊಕಾಶಿ ಮೀಡಿಯಾ ಅನ್ನೋ ಯೂಟ್ಯೂಬ್ ಚಾನಲ್ ನಲ್ಲಿ ನಮ್ಮ ಸುಮಾರು ಕಾರ್ಯಕ್ರಮಗಳನ್ನ ನೋಡಿದಿರಿ. ಅದರಲ್ಲಂತೂ ವಿಶೇಷವಾಗಿ ನಾನ್ ವೆಜ್ ಪ್ರಿಯ ಮತ್ತು ಮೊಬೈಲ್ ಪ್ರಿಯ ಹಾಗೂ ಲಫಂಗ್ ಫ್ರೆಂಡ್ಸ್ ಅನ್ನೋ ಸುಮಾರು ಕಾಮಿಡಿ ಸ್ಕಿಟ್ಸ್ ಗಳನ್ನ ನೋಡಿದಿರಿ. ಮತ್ತಷ್ಟು ಹೊಸ ಬಗೆಯ ಚಿತ್ರಕಥೆಗಳನ್ನ ಇಟ್ಕೊಂಡು ನಾವು ಮತ್ತಷ್ಟು ಹೊಸ ಬಗೆಯ ಪ್ರಯತ್ನವನ್ನ ಮಾಡಿ ಮತ್ತೊಮ್ಮೆ ಸುಶೀಲ್ ಮೊಕಾಶಿ ಮೀಡಿಯಾ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಕ್ ಬರ್ತಾ ಇದೀವಿ. ದಯಮಾಡಿ ಎಲ್ರು ನಿಮ್ಮ ಪ್ರೀತಿಯ ಆಶೀರ್ವಾದದೊಂದಿಗೆ ಸುಶೀಲ್ ಮೊಕಾಶಿ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.